ನನ್ನ ಹೆಸರು ಸೋನಿಯಾ. ನನ್ನ ಮದುವೆಯಾಗಿ 5 ವರ್ಷ ಆಗಿತ್ತು. ನನಗೆ ಪಿಂಕಿ ಅನ್ನೋ ಮಗಳಿದ್ಲು. ಅವಳ ಹೆಸರು ಪಾರು ಆಗಿತ್ತು. ನಾವು ಪ್ರೀತಿಯಿಂದ ಪಿಂಕಿ ಅಂತ ಕರಿತಾ ಇದ್ವಿ. ಅವಳು ತುಂಬ ಕ್ಯೂಟಾಗಿದ್ಲು. ನಮ್ಮ ಜೀವನ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ನನ್ನ ಅಪ್ಪ ಅಮ್ಮನಿಗೆ ನಾನೊಬ್ಬಳೇ ಮಗಳಾಗಿದ್ದೆ. ನನ್ನ ಮದುವೆ ಅರೇಂಜ್ ಮ್ಯಾರೇಜ್ ಆಗಿತ್ತು. ನನ್ನ ಗಂಡ ಭೋಪಾಲ್ನಲ್ಲಿದ್ದದ್ದು. ಅವರೊಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಕೂಡ ಆಗಿದ್ದರು. ಅವ್ರು ನನ್ನ ತುಂಬ ಇಷ್ಟಪಡ್ತಾಯಿದ್ರು. ನನ್ನ ಮದುವೆಯಾಗಿ 3 ತಿಂಗಳಲ್ಲೇ ಪ್ರೆಗ್ನೆಂಟ್ ಆಗಿದ್ದೆ. ಇದು ಗೊತ್ತಾದಾಗ ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ಮನೆಗೆ ಕೆಲಸದವಳನ್ನು ಮಡಗಿದ್ದ. ನನಗೆ ಮಗಳು ಹುಟ್ಟಿದ್ಲು. ನಾವು ಮಗಳನ್ನು ನೋಡ್ಕೊಂಡು ತುಂಬ ಸಂತೋಷದಿಂದ ಜೀವನ ಕಳೀತಾ ಇದ್ವಿ. ಅದು ನನ್ನ ಮಗಳು ಅವಳ ಅಪ್ಪನ ಛಾಯೆ ಆಗಿದ್ಲು. ಅವಳ ಅಪ್ಪನ ಕೈಯಲ್ಲಿ ಇದ್ದ ಸೇಮ್ ಅದೇ ಮಚ್ಚನ್ನು ಪಡ್ಕೊಂಡು ಬಂದಿದ್ಲು. ನನ್ನ ಗಂಡ ಇದನ್ನು ತೋರಿಸಿ ಇದು ನನ್ನ ಮಗಳು ಅಂತ ಹೇಳ್ಕೊತಿದ್ರು. ಆದರೆ ನನ್ನ ಮಗಳಿಗೆ 9 ತಿಂಗಳಿದ್ದಾಗ ನನ್ನ ಗಂಡನಿಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಎಲ್ಲ ನುಚ್ಚು ನೂರಾಗಿತ್ತು. ನನ್ನ ಗಂಡ ತುಂಬ ಆರೋಗ್ಯವಾಗಿದ್ದರು. ಆದರೆ ಈ ಕೊರೋನಾ ಇಂಜೆಕ್ಷನ್ ಹಾಕಿಸಿ ನಂತರ ಅವರ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿತ್ತು. ಆದ್ದರಿಂದ ಅವರು ನನ್ನ ಬಿಟ್ಟು ಹೋದರು. ಆಗ ನನ್ನ ಅತ್ತೆಯವರೆಲ್ಲ ಬಂದಿದ್ದರು. ಆದರೆ ಅವರ ಅಂತ್ಯ ಸಂಸ್ಕಾರ ಆದ ತಕ್ಷಣ ನನ್ನ ಜೊತೆ ಏನು ಸಂಬಂಧವನ್ನು ಮುರಿದು ಹೋಗಿದ್ದರು. ನನ್ನ ಅಮ್ಮ ಸತ್ತೋಗಿದ್ರು. ಆದರೆ ಅಪ್ಪ ಅಣ್ಣನ ಜೊತೆ ಇದ್ದರು. ಆದರೆ ಅಣ್ಣ ಸರಿಯಾಗಿದ್ದರೂ ಸಹ ಅತ್ತೆಗೆ ಅವರನ್ನು ಸರಿಯಾಗಿ ನೋಡ್ಕೋತಿರ್ಲಿಲ್ಲ. ನಾನು ಇವ್ರ ಜೊತೆ ಹೋದರೆ ಆಗಲ್ಲ. ಮತ್ತು ಅವ್ರು ಬಂದಾಗ ನನ್ನ ಮನೆಗೆ ಬಾ ಅಂತಲೂ ಕರೆದೂ ಇಲ್ಲ. ನಾನು ಅಂದ್ಕೊಂಡೆ ನಾನು ಇಲ್ಲೇ ಇರ್ತೀನಿ ಅಂತ. ನನಗೆ ನನ್ನಿಂದ ಯಾರಿಗೂ ಕಷ್ಟ ಆಗೋದು ಇಷ್ಟ ಇರಲಿಲ್ಲ. ಹಾಗೆ ನಾನು ಮನೇಲೇ ಇರೋದಾ ಅನ್ನೋ ತೀರ್ಮಾನ ಮಾಡಿದೆ. ಸ್ವಲ್ಪ ದಿನ ತೆಗೆದಿಟ್ಟ ಹಣದಿಂದ ಕಳೀತು. ಆದರೆ ಮತ್ತೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಇದರ ನಡುವೆ ನನ್ನ ಗಂಡನನ್ನು ನೆನೆದು ಮಗಳಿಗೆ ಜ್ವರನೂ ಬಂದಿತ್ತು. ಸ್ವಲ್ಪ ದಿನಗಳು ಆದಮೇಲೆ ನಾನು ಅಕ್ಕಪಕ್ಕ ಸ್ವಲ್ಪ ಮನೆಗಳಲ್ಲಿ ಹೋಗಿ ಕೇಳಿದೆ, ಮನೆ ಕೆಲಸ ಮಾಡಲು ಬರಲ್ಲ ಅಂತ. ಹಾಗೆ ಅವರು ಆಯಿತು ಅಂತ ಒಪ್ಪಿಕೊಂಡಿದ್ರು. ನನ್ನ ಮಗುನ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲ ಕೆಲಸ ಮಾಡಿ ಬರುವಾಗ ದುಡ್ಡಿನ ಜೊತೆಗೆ ಉಳಿದ ಊಟವನ್ನು ಕೊಡ್ತಾಯಿದ್ರು. ನನಗೆ ಅದನ್ನು ನೋಡಿ ತುಂಬ ನೋವಾಯಿತು. ಕಣ್ಣಿನಲ್ಲಿ ನೀರು ಬಂತು. ಆದರೆ ಏನು ಮಾಡೋದು, ನಾನೇ ಬೇರೆಯವರಿಗೆ ಕೊಡ್ತಾ ಇದ್ದೆ ಇದನ್ನೆಲ್ಲ. ಆದರೆ ಈಗ ಅಂತ ಹಾಗೆ 3 ಮನೆಗಳಲ್ಲಿ ಕೆಲಸ ಮಾಡಿ ಬಂದು ಮನೆ ಕೆಲಸ ಮಾಡಿ ಮಗು ಜೊತೆ ಆಡ್ತಾ ಇದ್ದೆ. ನನ್ನ ಮಗಳು ಇದ್ದಿಂದ ನನಗೆ ನನ್ನ ಗಂಡನ ನೆನಪು ಅಷ್ಟು ಕಾಡ್ತಾ ಇರಲಿಲ್ಲ. ನನ್ನ ಮಗಳಿಗೆ 3.5 ವರ್ಷ ಆಗಿತ್ತು. ನನ್ನ ಗಂಡ ಮಾತಾಡ್ಕೊಂಡ ಹಾಗೆ ನಾನು ಅವಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನೋದಿತ್ತು. ಹಾಗೆ ನನ್ನ ಮಗಳನ್ನು ಪ್ಲೇ ಹೋಮ್ಗೆ ಹಾಕೋಣ ಅಂತ ಅಂದ್ಕೊಂಡೆ. ಹೋಗಿ ಕೇಳಿದಾಗ ಅಲ್ಲಿ ಫೀಸ್ ತುಂಬ ಹೇಳಿದ್ರು. ನಾನು ನನ್ನ ಕೈಯಲ್ಲಿದ್ದ ಉಂಗುರವನ್ನು ಮಾರಿ ಅವಳನ್ನು ಸೇರಿಸಿದೆ. ಅಲ್ಲಿ ಕಲರ್ ಡ್ರೆಸ್ ಆಗಿತ್ತು. ನಾನು ಹೋಗ್ತಾ ಇದ್ದ ಮನೆಗಳಲ್ಲಿ ಅವ್ರ ಮಕ್ಕಳ ಡ್ರೆಸ್ ಎಲ್ಲ ಕೇಳಿ ಹಾಕಿ ಕೊಟ್ಟ ಕಳಿಸ್ತಾ ಇದ್ದೆ ಸ್ಕೂಲಿಗೆ. ಅವಳನ್ನು ಸ್ಕೂಲ್ಗೆ ಹಾಕಿದ ನಂತರ ನಾನು ಅವಳಿಗೆ ರಜೆ ದಿನ ಇರುವಾಗ ಹೋಗ್ತಾ ಇರಲಿಲ್ಲ ಕೆಲಸಕ್ಕೆ. ನಾನು ರಜೆ ಹಾಕ್ತಾ ಇದ್ದೆ. ನನಗೆ ಅವಳನ್ನು ಕರ್ಕೊಂಡು ಹೋಗಲು ಈಕೆಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವಳಿಗೆ ಮಧ್ಯಾಹ್ನದವರೆಗೆ ಇರ್ತಾ ಇದ್ದದ್ದು ಸ್ಕೂಲು. ಮಗಳನ್ನು ಸ್ಕೂಲ್ಗೆ ಬಿಟ್ಟು ಬಂದು ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅವತ್ತು ಯಾವತ್ತಿನ ಹಾಗೆ ಅವಳನ್ನು ಸ್ಕೂಲ್ಗೆ ಬಿಟ್ಟು ಬಂದೆ. ಆದರೆ ನಾನು ಮನೆ ಕೆಲಸ ಮಾಡುವ ಮನೆಯಲ್ಲಿ ತುಂಬ ಜನ ಗೆಸ್ಟ್ಗಳು ಬಂದಿದ್ದರು. 12 ಗಂಟೆ ಆದರೂ ಅಲ್ಲಿ ಕೆಲಸ ಮುಗ್ದೇ ಇರಲಿಲ್ಲ. ನಾನು ಅವ್ರ ಹತ್ರ, ಮೇಡಮ್, ನನ್ನ ಮಗಳನ್ನ ಕರ್ಕೊಂಡು ಬರಬೇಕು, ಲೇಟಾಗಿದೆ ಅಂತ ಹೇಳಿ ಹೋದೆ. ನಾನು ಇವತ್ತು ಅರ್ಧ ಗಂಟೆ ಲೇಟಾಗಿದ್ದೆ. ಅಲ್ಲಿ ನಾವು ಹೋಗೋವರೆಗೆ ಅವ್ರ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೋತಾರೆ. ಹೋಗಿ ನೋಡಿದೆ, ಎಲ್ಲ ಮಕ್ಕಳು ಹೊರಟೋಗಿದ್ರು. ನಾನಲ್ಲಿ ಮೇಡಮ್ ಹತ್ರ ಕೇಳಿದೆ, ಆಗ ಎಲ್ಲ ಮಕ್ಕಳು ಹೋದ್ರಲ್ಲ, ಮತ್ತು ನಿಮ್ಮ ಮಗಳು ಹೋಗಿಲ್ಲ ಅಂದರೆ ಇಲ್ಲೇ ಇರಬೇಕು ನೋಡಿ ಅಂದರು. ಸ್ಕೂಲ್ನಲ್ಲಿ ಎಲ್ಲ ಕಡೆ ನೋಡಿದೆ, ಆದರೆ ಎಲ್ಲೂ ಸಿಗಲಿಲ್ಲ. ನಾನು ಆ ಮೇಡಮ್ಗೆ ತುಂಬ ಬೈದೆ. ಆದರೆ ಏನು ಮಾಡೋದು, ಅವರೆಲ್ಲ ಕಡೆ ಹುಡುಕಿದ್ರು, ಆದರೆ ಎಲ್ಲೂ ಸಿಗಲಿಲ್ಲ. ಹುಡುಕ್ತಾ ಸಂಜೆ ಆಗೋಯ್ತು. ಬೇರೆ ದಾರಿ ಗೊತ್ತಾಗದೆ ತುಂಬ ಅಳುತ್ತಾ ಕೂತಿದ್ದೆ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಅವ್ರು ಬಂದು ಸ್ಕೂಲ್ನಲ್ಲಿ ಅನ್ವೇಷಣೆ ಮಾಡಿದ್ರು ಮತ್ತು ಅಲ್ಲಿಯ ಕ್ಯಾಮ್ರಾ ಚೆಕಪ್ ಮಾಡಿದ್ರು. ಆದರೆ ಅದರಲ್ಲಿ ಮಗಳು ಹೊರಗಡೆ ಹೋಗಿದ್ದಿತ್ತು. ಆದರೆ ಎಲ್ಲಿಗೆ ಹೋದ್ಲು, ಏನಾದ್ಲು ಗೊತ್ತಾಗಲಿಲ್ಲ. ಮತ್ತು ಪೊಲೀಸ್ ಹೇಳಿದ್ರು, ನಾವು ಹುಡುಕಿ ಸಿಕ್ಕಿದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ. ನಾನು ಅಳುತ್ತಾ ಹುಚ್ಚಿ ಆಗಿಬಿಟ್ಟಿದ್ದೆ. ಮನೆಗೆ ಹೋದೆ ಮತ್ತೆ. ಆದರೆ ಮನೆಯಲ್ಲಿ ಮಗಳ ನೆನಪೇ ಕಾಡ್ತಾ ಇತ್ತು. ಎಲ್ಲರೂ ಬಂದು ಸಮಾಧಾನ ಮಾಡ್ತಾಯಿದ್ರು, ಸಿಗ್ತಾಳೆ ಅಂತ. ಆದರೆ ನನಗೆ ತುಂಬ ಹೆದರಿಕೆ ಆಗಿತ್ತು, ಏನಾದರೂ ನನ್ನ ಮಗಳ ಜೊತೆ ಆಗಿದ್ರೆ ಅನ್ನೋ ಭಯ. ಹಾಗೆ ನಾನು ಆಗಾಗ ಹೋಗ್ತಾ ಇದ್ದೆ ಪೊಲೀಸ್ ಸ್ಟೇಷನ್ಗೆ. ಆದರೆ ಅವರು ನಮಗಿನ್ನೂ ಏನೂ ಗೊತ್ತಾಗಲಿಲ್ಲ, ನಮಗೆ ಗೊತ್ತಾದರೆ ಹೇಳ್ತೀವಿ ಅಂತ ಕಳಿಸ್ತಾ ಇದ್ರು. ನಾನು ಹುಚ್ಚಿ ಥರ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದೆ. ನನ್ನ ಬಂದು ಅಕ್ಕಪಕ್ಕದ ಮನೆಯವರು ತುಂಬ ಸಮಾಧಾನ ಮಾಡ್ತಾಯಿದ್ರು. ನಾನು ಅವಳ ಗುಂಗಲ್ಲಿ ಅನಾರೋಗ್ಯವಾಗಿದ್ದೆ. ನಾನು ಅವಳಿಗೋಸ್ಕರ ಜೀವನ ಮಾಡ್ತಾಯಿದ್ದೆ. ಆದರೆ ಈಗ ನನ್ನ ಪಕ್ಕದ ಮನೆಯವರು ಏನಾದರೂ ಮಾಡಿ ಅವರೇ ತಂದು ತಿನ್ನಿಸ್ತಾ ಇದ್ರು. ಆದರೆ ನಾನು 1 ತಿಂಗಳಾದರೂ ನನ್ನ ಮಗಳಿನ ಸುಳಿವು ಕೂಡ ಸಿಕ್ಕಲಿರಲಿಲ್ಲ. ಆದರೆ ನನ್ನ ಜೀವನ ಕಳಿಸ್ಬೇಕಲ್ಲ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ನನ್ನ ನಿನ್ನ ಹತ್ರ ಕರ್ಕೊ ಅಂತ. ಹಾಗೆ ಅಕ್ಕಪಕ್ಕದ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ನನ್ನ ನೋವನ್ನು ಮರೆಯಲು ಪ್ರಯತ್ನ ಮಾಡ್ತಾಯಿದ್ದೆ. ನಾನೀಗ ಹೆಚ್ಚಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ನನ್ನನ್ನು ನಾನು ತುಂಬ ವ್ಯಸ್ತ ಮಾಡಿಕೊಂಡೆ.
ಯಾಕೆಂದರೆ ನನಗೆ ನನ್ನ ಮಗಳ ನೆನಪು ಕಾಡ್ತಾನೆ ಇರಬಾರ್ದು ಅಂತ. ಆದರೆ ಮಲಗುವಾಗ ಅವಳ ಆಟ, ನಗು ಎಲ್ಲ ನನ್ನ ಕಣ್ಣೆದುರು ಬರ್ತಾಯಿತ್ತು. ನಾನೀಗ ನಿದ್ದೆಯ ಮಾತ್ರೆ ಕುಡಿಯಲು ಆರಂಭಿಸಿದೆ. ಹಾಗೆ ದಿನಗಳು ಕಳಿತು. ಪೊಲೀಸ್ ಸ್ಟೇಷನ್ನಿಂದ ಯಾವುದೇ ಸುದ್ದಿ ಸಿಗಲಿಲ್ಲ. ವರ್ಷಗಳು ಹೀಗೆ ಹೋಗ್ತಾ ಇದ್ವು. ನಾನು ಅಂದ್ಕೊಂಡೆ ನನ್ನ ಮಗಳು ನನ್ನ ಬಿಟ್ಟು ಹೊಟ್ಟೋದ್ಲು ಅಂತ. ಹಾಗೆ ತುಂಬ ವರ್ಷಗಳು ಕಳೆದವು. ಹೀಗೆ ಆಗ್ತಾ ನಾನು ಮನೆ ಕೆಲಸ ಮಾಡ್ತಾ ಇದ್ದ ಮನೆಯವರು ನನ್ನ ಫ್ರೆಂಡ್ ಮನೆಯಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಆಗುತ್ತಾ, ಅದು ಅವರು ತುಂಬ ವರ್ಷಗಳಾಯಿತು ಇಲ್ಲಿಂದ ಹೋಗಿ ಈಗ ಬಂದಿದ್ದಾರೆ, ಅಲ್ಲಿ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು, 1-2 ದಿನ ಕೆಲಸ ಇರಬೇಕು ಅಲ್ಲಿ ಅಂತ ಹೇಳಿದರು. ನಾನು ಆಯಿತು ಅಂತ ಒಪ್ಪಿಕೊಂಡೆ. ಹೋದೆ. ಅಲ್ಲಿ ತುಂಬ ವರ್ಷಗಳು ಬಾಗಿಲೇ ತೆಗೆದೇ ಇರಲಿಲ್ಲ ಕಾಣಿಸುತ್ತೆ. ತುಂಬ ಬಲೆಗಳು ಕಟ್ಟಿದವು. ಅಂದಮೇಲೆ 3-4 ದಿನ ಆಯಿತು ಕ್ಲೀನ್ ಮಾಡೋದಕ್ಕೆ. ಅವರಿಗೆ ನನ್ನ ಕೆಲಸ ನೋಡಿ ತುಂಬ ಇಷ್ಟ ಆಯಿತು. ಅವ್ರು ನನ್ನ ಹತ್ರ, ನಿನಗೆ ಇಲ್ಲಿ ದಿನ ಕೆಲಸಕ್ಕೆ ಬರೋದಕ್ಕಾಗುತ್ತಾ? ಇಲ್ಲಿ ಅಷ್ಟೇನು ಕೆಲಸ ಇರಲ್ಲ, ನಾನು ಮತ್ತು ನನ್ನ ಗಂಡ ಮಾತ್ರ ಇರೋದು. ಒಂದೊಂದು ಸಲ ಮಗಳು ಮತ್ತು ಅಳಿಯಂದರು ಬರ್ತಾರೆ. ಅವರಿಬ್ಬರು ಬಂದಾಗ ಮಾತ್ರ ತುಂಬ ಕೆಲಸ ಇರುತ್ತೆ. ಅವರು ಇಲ್ಲದಾಗ ಅಷ್ಟು ಕೆಲಸ ಇರಲ್ಲ. ಫುಡ್ ಮಾಡಿದ್ದಕ್ಕೆ ಎಲ್ಲ ಬೇರೆಯವರಿದ್ದಾರೆ, ಬರೀ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಹೇಳಿದರು. ನಾನು ಆಯಿತು ಅಂತ ಒಪ್ಪಿಕೊಂಡೆ. ನಾನು ಅಲ್ಲಿ ಸಂಜೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ಗುಡಿಸೋದು ಮತ್ತು ಪಾತ್ರೆಗಳನ್ನು ತೊಳೆಯೋದು ಅಷ್ಟೇ ಇದ್ದದ್ದು ಕೆಲಸ. ನಾನು ಅದೆಲ್ಲ ಮಾಡಿ ಹೋಗಿ ಒಂದು ಕಡೆ ಕೂತ್ಕೋತಿದ್ದೆ. ಹೀಗೆ ದಿನಗಳು ಕಳೀತು. ಒಂದು ದಿನ ನೋಡಿ, ಇವತ್ತು ನನ್ನ ಮಗಳು ಮತ್ತೆ ಅಳಿಯಂದ್ರು ಬರ್ತಾಯಿದ್ದಾರೆ, ನೀವು ಈಗಲೇ ಹೋಗಬೇಡಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು. ಅವರು ಬಂದರು ರಾತ್ರಿ. ನಾನು ಮತ್ತು ಮತ್ತೊಂದು ಕೆಲಸದವಳು ಸೇರಿ ಅಡುಗೆ ಬಡಿಸ್ತಾ ಇದ್ವಿ. ನನ್ನ ಕಣ್ಣು ಬಡಿಸುತ್ತಾ ಆ ಹುಡುಗಿಯ ಕೈ ಮೇಲೆ ಹೋಯಿತು. ನನಗೆ 1 ನಿಮಿಷ ಸಾಕಾಯಿತು. ನಾನು ಮತ್ತೊಮ್ಮೆ ಸರಿಯಾಗಿ ನೋಡಿದೆ. ಅದು ಅದೇ ಮಚ್ಚೆಯಾಗಿತ್ತು. ನನಗೆ ಗೊತ್ತಾಯಿತು ಇದು ನನ್ನ ಮಗಳು ಅಂತ. ನಾನು ಅಲ್ಲೇ ನಡುಗುತ್ತಾ ನನ್ನ ಕೈಯಲ್ಲಿದ್ದ ಸಾರನ್ನು ಕೆಳಗೆ ಹಾಕಿದೆ. ಎಲ್ಲರೂ ನನ್ನ ನೋಡಿದ್ರು. ಆದರೆ ಅಲ್ಲಿ ಸಾಹೇಬರು ನನ್ನ ನೋಡಿ ಗಾಬರಿಯಾದರು. ನಾನು ಹೇಳಿದೆ, ನೀನು ನನ್ನ ಮಗಳು ಅಂತ. ಆಗ, ಹಾಂ, ಏನು ಹೇಳ್ತಾ ಇದ್ದೀರಿ? ಆಗ ಅಲ್ಲಿ ಮೇಡಮ್ ಎದ್ದು, ಏನು ಇವಳು ನನ್ನ ಮಗಳು? ಆಗ ನಾನು ಅಳುತ್ತಾ, ನೀವು ನಿಜವಾಗಿ ದೇವ್ರ ಮೇಲೆ ಆಣೆ ಮಾಡಿ ಹೇಳಿ ಇದು ನೀವು ಹೆತ್ತ ಮಗಳು ಅಂತ ಹೇಳಿದಾಗ ಅವರು ಗಾಬರಿಯಿಂದ ನಿಂತಿದ್ರು. ಆಗ ನನ್ನ ಮಗಳು, ಅಮ್ಮ ಯಾಕೆ, ಏನಾಯಿತು? ಹೋಗಿ ನನ್ನ ಚಿಕ್ಕವಳಾಗಿದ್ದಾಗ ಇದ್ದ ಯಾವುದಾದ್ರೂ ಫೋಟೋ ಇರುತ್ತೆ, ಅದನ್ನು ತಂದು ತೋರಿಸಿ, ಇಲ್ಲಾಂದರೆ ದೇವರ ಮೇಲೆ ಆಣೆ ಮಾಡಿ. ಅಪ್ಪ ನೀನಾದರೂ ಹೇಳಪ್ಪ, ಇವರು ಏನು ಹೇಳ್ತಾ ಇದ್ದಾರೆ? ಆಗ ಅವರು, ಹೌದಮ್ಮ, ನೀನು ನಮ್ಮ ಮಗಳಲ್ಲ. ಆದರೆ ಆ ಮೇಡಮ್, ಹಾಂ ಹೌದು, ಆದರೆ ಅವಳ ಮಗಳು ಅಲ್ಲ ತಾನೇ, ನೀವು ಅನಾಥಾಶ್ರಮದಿಂದ ತಂದಿದ್ದು ತಾನೇ? ಆಗ ಅವರು ಹೇಳಿದರು, ಇಲ್ಲ, ನಾನು ಇವಳನ್ನು ಒಂದು ಸ್ಕೂಲ್ ಹೊರಗಡೆಯಿಂದ ಕರ್ಕೊಂಡು ಬಂದೆ. ಆಗ ನಾನು ಕೋಪಗೊಂಡು ಆ ಕೂಡಲೇ ಅವ್ರ ಕಾಲರ್ ಹಿಡಿದು ನನ್ನ ಆ ಸ್ಥಿತಿ ಬಗ್ಗೆ, ನಾನು ಪರದಾಡಿದ ಬಗ್ಗೆ ಹೇಳಿದೆ. ಅವ್ರು ತುಂಬ ದುಃಖಪಟ್ಟರು. ಆಗ ಕೇಳಿದೆ, ನೀವಿಷ್ಟು ದೊಡ್ಡವರಾಗಿ ಇಂಥ ಕೆಲಸ ಮಾಡೋದಕ್ಕೆ ಏನಿತ್ತು ನಿಮಗೆ, ಅಸಹ್ಯ ಆಗಲಿಲ್ವಾ? ಆಗ ಅವರು ಅಳುತ್ತಾ, ನನ್ನ ಮಗು ರಾತ್ರಿ ಹೊತ್ತು ಹಾಲು ಕುಡಿಯುವಾಗ ನೆತ್ತಿಗೇರಿ ಸತ್ತು ಹೋಗಿತ್ತು. ಇದೇ ಗುಂಗಲ್ಲಿ ನನ್ನ ಹೆಂಡತಿ ಹುಚ್ಚಿಯಾಗಿಬಿಟ್ಟಿದ್ಲು. ನನಗೆ ನಿನ್ನ ಗಂಡದ ಬಗ್ಗೆ ಗೊತ್ತಿತ್ತು. ಆ ಮಗುಗೋಸ್ಕರ ಕಷ್ಟಪಡ್ತಾ ಇದ್ದದ್ದು ಗೊತ್ತಿತ್ತು ನೀನು. ನಾನು ಎಲ್ಲ ನೋಡ್ಕೊಂಡಿದ್ದೆ. ಒಂದು ದಿನ ನಾನು ಆ ಸ್ಕೂಲ್ ಹತ್ರ ಹೋಗಿ ದೂರದಿಂದ ಮಗುವಿಗೆ ಚಾಕ್ಲೇಟ್ ತೋರಿಸಿದೆ. ಅದು ಓಡಿ ಬಂತು ಮತ್ತು ಕರ್ಕೊಂಡೋಗಿ ತುಂಬ ಚಾಕ್ಲೇಟ್ ಕೊಡಿಸಿದೆ. ಹೀಗೆ 2-3 ದಿನದಿಂದ ಮಾಡ್ತಾ ಇದ್ದೆ. ಮತ್ತು ಇವಳಿಗೆ ನನ್ನ ಪರಿಚಯ ಆಗಿತ್ತು. ನಾನು ಮೊದಲೇ ನಮ್ಮ 3 ಪಾಸ್ವರ್ಡ್ ಮಾಡಿಸಿದ್ದೆ. ಮತ್ತು ಇವತ್ತು ರಾತ್ರಿ ಫ್ಲೈಟ್ ಅಂದಾಗ ಆ ಮಗುವನ್ನ ಕರ್ಕೊಂಡು ಬಂದೆ. ನಾವಿಲ್ಲಿಂದ ಅಮೇರಿಕಾಗೆ ಶಿಫ್ಟ್ ಆದ್ವಿ. ನನ್ನ ಹೆಂಡತಿ ಕೂಡ ಸರಿಯಾಗ್ತಾ ಬಂದಳು ಆ ಮಗುವನ್ನು ನೋಡಿ. ಹಾಗೆ ಅಲ್ಲೇ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ, ಚೆನ್ನಾಗಿ ಓದಿಸಿದೆ. ಅಲ್ಲೇ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಮಾಡಿಸಿದೆ. ಹಾಂ, ನಾನು ಮಾಡಿದ ತಪ್ಪು. ಆದರೆ ನಾನು ತುಂಬ ಚೆನ್ನಾಗಿ ನನ್ನ ಮಗಳ ಹಾಗೆ ನೋಡ್ಕೊಂಡಿದ್ದೀನಿ ಇವಳನ್ನು. ಆದರೆ ನನ್ನ ಕ್ಷಮಿಸ್ಬಿಡಿ. ನನಗೆ ನನ್ನ ಮಗಳನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ಅವಳು ತುಂಬ ಚೆನ್ನಾಗಿದ್ಲು ಮತ್ತು ನಾನು ಅವರನ್ನು ಕ್ಷಮಿಸಿದೆ. ಯಾಕೆಂದರೆ ನಾನು ನನ್ನ ಮಗಳನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ. ನನ್ನ ಮಗಳನ್ನು ಅಪ್ಪಿಕೊಂಡು ಅಳ್ತಾ ಇದ್ದೆ. ಅವಳು ಹೇಳಿದ್ಲು, ಅಮ್ಮ ನನಗೆ ನಿನ್ನ ಬಿಡಲಾಗಲ್ಲ. ನನಗೆ ನನ್ನ ಈ ಸ್ಟೇಜಿಗೆ ತಂದ 1ಕ್ಕೂ ಕಮ್ಮಿ ಮಾಡದ ಈ ಅಪ್ಪ ಅಮ್ಮನನ್ನು ಬಿಡೋದಕ್ಕಾಗಲ್ಲ ಅಂತ ಹೇಳಿದ್ಲು. ಮತ್ತು ಅಮ್ಮ, ನೀನು ನನಗೋಸ್ಕರ ಕಷ್ಟಪಟ್ಟಿದ್ದು ಸಾಕು, ಇನ್ನು ನನ್ನ ಮನೇಲಿ ನಮ್ಮ ಜೊತೆ ಇರ್ತೀಯ ಅಂತ ನನ್ನ ಮಗಳು ಒಂದು ದೊಡ್ಡ ಮನೆಗೆ ಕರ್ಕೊಂಡು ಹೋದ್ಲು. ಅದು ಅಳಿಯಂದ್ರ ಮನೆಯಾಗಿತ್ತು. ಅವರು ಮಗಳಿಗೋಸ್ಕರ ಅವ್ರ ಫ್ಯಾಮಿಲಿಯನ್ನು ಬಿಟ್ಟು ಇಂಡಿಯಾಗೆ ಬಂದು ಇಲ್ಲೇ ಸೆಟಲ್ ಆಗಿದ್ದರು. ಈಗ ನಾನು ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ನನಗೆ ಆಗದೆ ಇರುವ ಕೊಟ್ಟಿಲ್ಲದ ಪ್ರೀತಿಯನ್ನು ಈಗ ಕೊಡ್ತಾ ಇದ್ದೀನಿ. ಬಹುಶಃ ನಾನು ನೋಡಿಕೊಂಡ್ರೂ ಸಹ ನನ್ನ ಮಗಳು ಇಷ್ಟು ಚೆನ್ನಾಗಿ ಇರ್ತಾ ಇರಲಿಲ್ಲ. ದೇವರು ಎಲ್ಲದಕ್ಕೂ ಒಳ್ಳೆಯವರಿಗೆ, ದೇವರಲ್ಲಿ ನಂಬಿಕೆ ಇಟ್ಟವರಿಗೆ ಒಳ್ಳೆಯದೇ ಮಾಡ್ತಾನೆ ಅನ್ನೋದು ಇದೊಂದು ಉದಾಹರಣೆಯಾಗಿತ್ತು ನನ್ನ ಜೀವನದಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.